ಅನ್ಯದೇವಾಹುರ್ವಿದ್ಯೆಯಾ ಅನ್ಯದಾಹುರವಿದ್ಯೆಯಾ ಇತಿ ಶುಶ್ರುಮಧೀರಾಣಾಂ ಯೇ ನಸ್ತದ್ವಿಚಕ್ಷಿರೇ ಯಾತ್ರೆ ಪೂಜಾ ಕರ್ಮಯಾಗದ ಅವಿದ್ಯೆಯಿಂ ಮಾತ್ರ ದುರಿತಕ್ಕೆ ಕೊನೆಯೆಂದು ಬಹುಜನ ಪೀಣೆ ಜಾತ್ರೆ ಜನ ಮರುಳರೇ ಪರಮ ವಿದ್ಯೆಯೇ ಗರಿಮೆಯಂಬರು ವಿಚಾರ ಪರರೋ ಸೂತ್ರ ಸಂಕೀರ್ಣವನರಸಿ ಅರಿತು ಅಜ್ಞಾನ ಪಾತ್ರ ಪೊರೆ ಕಳಚಿ ಪ್ರಜ್ಞಾನ ವಿಜ್ಞಾನಗಳ ಛತ್ರದಡಿ ಪ್ರೇಮದಿಂ ಹುಡುಕಲು ಪ್ರಜ್ಞಾನ ವಿಜ್ಞಾನಗಳ ಛತ್ರದಡಿ ಪ್ರೇಮದಿಂ ಹುಡುಕನು ಪರಮ ಕಣ ನೆಲೆಸುವುದು ಎಂಬೊಳಗೆ ದಿಟವೋ ಇಲ್ಲಿ ವಿದ್ಯೆ ಮತ್ತು ಅವಿದ್ಯೆ ಅಂತ ಎರಡಿವೆ. ಅವಿದ್ಯೆ ಅಂತಂದರೆ ಅದು ಏನು ಗೊತ್ತಿಲ್ಲ ಆ ತರಹ ಅಲ್ಲ. ಅವಿದ್ಯೆ ಅಂತಂದರೆ ಗೊತ್ತು, ಸುಮಾರಾಗಿ ಗೊತ್ತು. ಅಜ್ಞಾನ ಅಂದರೆ ಏನು ಗೊತ್ತಿಲ್ಲ. ಅವಿದ್ಯೆ ಅಂದರೆ ಗೊತ್ತು, ಆದರೆ ಪರ್ಫೆಕ್ಟಾಗಿ ಗೊತ್ತಾಗ್ತಿಲ್ಲ, ಏನೋ ಸ್ವಲ್ಪ ಅತಿ ಥರ ಇದೆ. ಅಂತಹ ಜನ ಅವಿದ್ಯೆಯಲ್ಲಿ ಇರ್ತಕ್ಕಂಥವರು. ಅವ್ರೇನು ಹೇಳ್ತಾರೆ, ಯಾತ್ರೆ ಮಾಡಬೇಕಪ್ಪ, ಬದ್ರಿ ಕೇದಾರಕ್ಕೆ ಹೋಗಿ ಬರಬೇಕು, ಕಾಶಿಲಿ ಹೋಗ್ಬಿಟ್ಟು ಪಿಂಡ ಪ್ರದಾನ ಮಾಡಿ ಬರಬೇಕು, ಈ ತರಹ ಒಂದು ಕರ್ಮಗಳಲ್ಲಿ ತೊಡ್ಕೊಂಡಿರ್ತಾರೆ ಅವರು. ಆದರೆ ಈ ಜ್ಞಾನ ಮಾರ್ಗವನ್ನು ಹೇಳ್ತಕ್ಕಂಥ ಒಂದು ಮನುಷ್ಯ, ರೀ ಇದೆಲ್ಲ ಯಾಕ್ರಿ ಬೇಕು, ಇದೆಲ್ಲ ಬಿಟ್ಟುಬಿಡಿ, ಜ್ಞಾನ ಮಾರ್ಗವನ್ನು ಹಿಡೀರಿ, ನೀವು ನಿಮಗೆ ಮುಕ್ತಿ ಆಗುತ್ತೆ, ಇದೆಲ್ಲ ಸುಳ್ಳು ಅಂತ ಅವನೊಬ್ಬ ಹೇಳ್ತಾನೆ. ಅದಕ್ಕೋಸ್ಕರ ಈ ಮಂತ್ರ ಹೇಳ್ತಾ ಇದೆ, ಬ್ಯಾಲೆನ್ಸ್ ಮಾಡಪ್ಪ, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡು. ಸೂತ್ರ ಇದೆ, ಪರಮಾತ್ಮನ ಸೂತ್ರ ಅಂತ ಒಂದಿದೆ, ಆ ಸೂತ್ರವನ್ನು ನೀನು ಫಾಲೋ ಮಾಡ್ತಾ ಹೋಗು, ಯಾವ ತೊಂದರೆನೂ ಇಲ್ಲ. ಜ್ಞಾನ ವಿಜ್ಞಾನ ಎರಡನ್ನೂ ಬ್ಯಾಲೆನ್ಸ್ ಮಾಡು, ನಿನಗೆಲ್ಲವೂ ಒಳ್ಳೆಯದಾಗತ್ತೆ, ನಿನಗೆ ಅರ್ಥವಾಗುತ್ತೆ. ದೈವ ಅಂದರೆ ಏನು, ಕರ್ಮ ಅಂದರೆ ಏನು, ಜ್ಞಾನ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡು ಮುನ್ನಡೆಯಪ್ಪ. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯಾ ಮೃತ್ಯುಂ ತೀರ್ತ್ವಾ ವಿದ್ಯೆಯಾ ಅಮೃತಮಶ್ನುದೇ ಸವೆಸಿ ಅಜ್ಞಾನವನು ತರ್ಕವಸವರಿ ಅವಿರತ ಅರಿವನರಸುತ ಜವತರುವ ಮರಣಕ್ಕೆ ಮುದದಿ ಮನಸ್ಸನ್ನು ಅಣಿಗೊಳಿಸುವೆವು. ವಿವಿಧ ಜಿಜ್ಞಾಸೆಯಲಿ ಅವಿದ್ಯೆಯ ಚಿವುಟಿ ಅವಿಚಾರವನು ಕೀಳುತ್ತ ಕವಿ ಮನಸ್ಸಿನ ಕನಸಿನ ದರುಶನದ ಅಮೃತ ಪಡೆಯುವೆವು. ಜ್ಞಾನದ ಮೂಲ ಎಲ್ಲಿದೆ? ತರ್ಕದಲ್ಲಿದೆ. ತರ್ಕದ ಮೂಲ ಎಲ್ಲಿದೆ? ಪ್ರಶ್ನೆ ಎಲ್ಲಿದೆ? ಪ್ರಶ್ನೆ ಮಾಡಬೇಕು, ಪ್ರತಿಯೊಂದನ್ನು ಕೇಳಬೇಕು. ಯಾಕೆ, ಹೇಗೆ, ಎಲ್ಲಿದೆ, ಏನು, ಈ ತರಹ ಒಂದು ಪ್ರಶ್ನಿಸುವಂತಹ ಗುಣವನ್ನು ಬೆಳೆಸ್ಕೊಂಡ್ರೆ ತರ್ಕದ ಶಕ್ತಿ ಬೆಳೀತಾ ಹೋಗುತ್ತೆ. ಆಗ ಜ್ಞಾನ ವಿಸ್ತಾರವಾಗ್ತದೆ. ಈ ರೀತಿ ಹುಡುಕ್ತಾ ಹುಡುಕ್ತಾ ಹುಡುಕ್ತಾ
ನಾವು ಒಂದು ಜ್ಞಾನವನ್ನು ನಮ್ಮಲ್ಲಿ ಸೇರಿಸ್ಕೊಂಡ್ರೆ ನಾಳೆ ಮರಣ ಅಂತಕ್ಕಂಥ ಒಂದು ಬರುತ್ತೆ. ಆ ಮರಣಕ್ಕೆ ನಮ್ಮ ಮನಸ್ಸು ಅದನ್ನು ಒಪ್ಕೊಳ್ಳುವಂತಹ ಒಂದು ಲೆವೆಲ್ಲನ್ನು ನಾವು ತಲುಪ್ತೀವಿ. ಸತ್ತೋಗ್ಬಿಡ್ತೀವಲ್ಲ, ಏನು ಮಾಡಬೇಕು ಅಂತಹ ಒಂದು ಭಯವನ್ನು ಮೀರ್ತಕ್ಕಂತಹ ಒಂದು ಸ್ಥಿತಿಯನ್ನು ನಾವು ತಲುಪ್ತೀವಿ. ಅದು ಜ್ಞಾನದಿಂದ ತಲುಪ್ತೀವಿ. ಈ ರೀತಿ ವಿವಿಧವಾದ ಜಿಜ್ಞಾಸೆ, ವಿವಿಧವಾದ ರೀತಿಗಳಿಂದ 4 ಜನರ ಮಾತುಗಳನ್ನು ಕೇಳಿಕೊಂಡು ನಮ್ಮ ಯೋಚನಾ ಶಕ್ತಿಯನ್ನು ಅದಕ್ಕೆ ಸೇರಿಸ್ಕೊಂಡು ಕವಿಯ ಮನಸ್ಸಿನಲ್ಲಿ ನಾವು ಕಲ್ಪನೆಗಳನ್ನು ಮಾಡ್ಕೊಳ್ತಾ ಕನಸಿನಲ್ಲಿ ಕೂಡ ಆ ದಿವ್ಯ ದರ್ಶನವನ್ನು ಕಾಣ್ತಾ ಹೋದರೆ ಆ ದೇವರು ನಮ್ಮೊಳಗಡೆನೇ ಇರ್ತಾನೆ, ಇಲ್ಲೇ ಕಾಣುತ್ತೆ. ಅಂಧಂ ತಮಃ ಪ್ರವಿಶಂತಿ ಯೇ ಅಸಂಭೂತಿಮುಪಾಸತೆ ತತೋ ಭೂಯ ಇವತೆ ತಮೋ ಯೌ ಸಂಭೂತ್ಯಾಮೃತಾಃ. ಐಶ್ವರ್ಯಪಥ ಹಿಡಿವ ಲೌಕಿಕದ ಕಡುಭೋಗಿ ಪಾರ್ಶ್ವಬಲ ಕುಸಿದೊಡನೆ ಕತ್ತಲೊಳು ಕರಗಿದರೆ ನಶ್ವರವೆನುತ ಕಾಯಕವ ಮರೆವ ತಾರ್ಕಿಕನಿಗೆ ಕಡುಗತ್ತಲೆಯೇ ಗತಿ. ಈಶ್ವರನ ನಲಿಸುತ್ತ ಮಹಾತ್ಯಾಗ ಭೋಗಗಳ ವಿಶ್ವಪಥದಿ ಸರಿದೂಗಿಸುವ ವಿಶ್ವಜ್ಞಾನಿ ಶಾಶ್ವತ ಶಮದಮ ಶಾಂತಿ ನಿಧಾನಗಳ ಸಾಧಿಸುತ್ತ ಒಲಿಸುವನು ದೈವವ. ಲೌಕಿಕದ ವೈಭೋಗಗಳಲ್ಲಿ ಮುಳುಗ್ತಾ ಪೂಜೆಯನ್ನೂ ಕೂಡ ಒಂದು ವೈಭವದ ಆಚರಣೆ, ಅದು ಒಂದು ಶ್ರೀಮಂತಿಕೆಯ ಅಟ್ಟಹಾಸ ಅಂತ ತಿಳ್ಕೊಂಡಿರ್ತಕ್ಕಂತಹ ಮನುಷ್ಯ ಆ ಪ್ರದರ್ಶನಕ್ಕೋಸ್ಕರ ಏನೇನೋ ಮಾಡ್ತಾನೆ. ನಾನು ದೊಡ್ಡ ದೈವಭಕ್ತ, ನನ್ನನ್ನು ಬಿಟ್ಟರಿಲ್ಲ, ಈ ತರಹ ಒಂದು ಭಾವನೆಯನ್ನು ತನ್ನ ಮನಸ್ಸಿಗೆ ತಾನೇ ಆ ಥರ ಸಜೆಷನ್ ಕೊಡ್ತಾ ಸಮಾಜದಲ್ಲೂ ಕೂಡ ತನ್ನನ್ನು ತಾನು ಅದೇ ತರಹ ಬಿಂಬಿಸ್ತಾ ಹೋಗ್ತಾನೆ. ಆದರೆ ಅವನ ಮನಸ್ಸಲ್ಲೂ ನಂಬಿಕೆ ಇರುತ್ತೆ, ಸ್ವಲ್ಪ ನಂಬಿಕೆ ಇರುತ್ತೆ. ಆದರೆ ಅವನು ಅಜ್ಞಾನ ಮೂಲವಾದಂತಹ ರೀತಿಯಲ್ಲಿ ದೈವವನ್ನು ಯೋಚಿಸ್ಬಿಟ್ಟು ಆ ಪೂಜಾ ಕಾರ್ಯಗಳಲ್ಲಿ ನಿರತನಾಗಿರ್ತಾನೆ. ಅದು ಒಂದು ರೀತಿ. ಇನ್ನೊಬ್ಬ ಏನು ಮಾಡ್ತಾನೆ, ಈ ಪ್ರಪಂಚದಲ್ಲಿ ಏನಪ್ಪ ಇದೆ, ನಶ್ವರ, ಏನೂ ಇಲ್ಲ, ನಮಗೇನಕ್ಕೆ ಬೇಕು, ಆರಾಮಾಗಿದ್ಬಿಡೋಣ ಅಷ್ಟೇ, ಹೇಗೂ ಸಾಯ್ತೀವಿ, ನಾಳೆ ಸಾಯ್ತೀವಿ, ಇವತ್ತೇ ಸಾಯೋಣ ಬಿಡು, ಕೆಲಸ ಯಾಕೆ ಮಾಡಬೇಕು ಅಂತ ಯಾರು ಯೋಚನೆ ಮಾಡ್ತಾನೋ, ಯಾರು ತನ್ನ ಕರ್ಮವನ್ನು, ತನ್ನ ಕೆಲಸವನ್ನು, ತನ್ನ ಕಾಯಕವನ್ನು ಮರಿತಾನೋ ಅವನು ಕತ್ತಲೆಯನ್ನು ಸೇರ್ತಾನೆ. ಕರ್ಮವನ್ನು ಮಾಡಿಯೂ ಕೂಡ ಜ್ಞಾನವನ್ನು ನಂಬದೇನೆ ಒಂದು ಮೌಢ್ಯದಲ್ಲಿ ತುಂಬಿಕೊಂಡು ಯಾರು ವೈಭೋಗವನ್ನು ಪ್ರದರ್ಶನ ಮಾಡ್ತಾನೋ ಅವನೂ ಕತ್ತಲೆಯನ್ನು ಸೇರ್ತಾನೆ. ಆದ್ದರಿಂದ ದೈವ ಹೇಳುತ್ತೆ, ಈಶ್ವರನನ್ನು ನೀನು ಸಂತೃಪ್ತಿಪಡಿಸು. ಹ್ಯಾಕೆ ಸಂತೃಪ್ತಿಪಡಿಸು? ನೀನು ಸಂತೋಷ ಪಡು. ಜೀವನ ಅನ್ನತಕ್ಕಂಥದ್ದನ್ನು ದೈವ ಕೊಟ್ಟಿದೆ ನಿಮಗೆ, ಅದನ್ನು ಸಂತೋಷ ಪಡ್ತಾ ತ್ಯಾಗ ಭೋಗಗಳನ್ನು ಒಂದು ಸಮತೋಲನದಲ್ಲಿ ಅನುಭವಿಸ್ತಾ ಸಂತೋಷ ಪಡ್ತಾ ಸುತ್ತಲೋ ಇರ್ತಕ್ಕಂಥವ್ರನ್ನ ಎಲ್ಲರನ್ನೂ ಸಂತೋಷಪಡಿಸ್ತಾ ಆ ಮೂಲಕ ಆ ಈಶ್ವರನಿಗೆ ಒಂದು ಆನಂದವನ್ನು ಕೊಡ್ತಾ ನಾವು ವಿಶ್ವಪಥದ ದಾರಿಯಲ್ಲಿ ನಡೀತಾ ಹೋದರೆ ನಾವು ದೈವವನ್ನೇ ಗೆಲ್ತೀವಿ. ಆ ದೈವ ನಮಗೆ ಶರಣಾಗುತ್ತೆ. ಅನ್ಯದೇವಾಹುಃ ಸಂಭವಾತ್ ಅನ್ಯದಾಹುರಸಂಭವಾತ್ ಇತಿ ಶುಶ್ರುಮಧೀರಾಣಾಂ ಯೇನಸ್ತದ್ವಿಚಚಿಕ್ಷಿರೇ.
ಸಾಕಾರ ನಿರ್ಗುಣ ನಿರಾಕಾರ ಸುಗುಣಗಳ ಝೇಂಕಾರ ಅವಿಕಾರ ರೂಪ ಆದ್ಯಂತಗಳ ಹೂಂಕಾರ ಚರ್ಚೆ ಚಿನಕುರುಳಿ ಕಂಬಟ ಚಿಂಬಟಗಳು ಚರ್ವಿತ ಚರ್ವಣ ಆಕಾರ ಆಕರಗಳ ನರಸಿ ಬಳಲಲೇಗೆ ಓಂಕಾರನಾದ ಜಗವೆಲ್ಲ ಅನುರಣಿಸುತ್ತಿರೇ ಲೋಕೇಶ ಸೃಜಿಸಿದ ರವಿ ಶಶಿಧರೆಗಳಿರೇ ಲೋಕೇಶ ಸೃಜಿಸಿದ ರವಿ ಶಶಿಧರೆಗಳಿರೇ ಆಗರದ ನೆಲೆ ಹುಡುಕಲೇಗೆ ದೈವ ಎಲ್ಲಿದೆಪ್ಪ, ಹೇಗಿದೆ ರೀ ಅದು ಗೊತ್ತಿಲ್ಲ. ಸಾಕಾರವಾಗಿದೆ ರೀ ಅದು, ಅದಕ್ಕೊಂದು ರೂಪ ಇದೆ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಸಾಕಾರವಲ್ಲಪ್ಪ, ಅದು ನಿರಾಕಾರ, ದೈವ ನಿರಾಕಾರವಾಗಿದೆ. ಇನ್ನೊಬ್ಬ ಹೇಳ್ತಾರೆ ಅದು ಸುಗುಣ ಸ್ವರೂಪ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಅದು ತ್ರಿಗುಣಾತೀತ, ಅದು ವಿಕಾರವಾಗಿದೆ ಅಂತ ಇನ್ನೊಬ್ರು ಹೇಳ್ತಾರೆ. ಇನ್ನೊಬ್ಬರು ತುಂಬ ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದಕ್ಕೆ ಆದಿಯೂ ಇಲ್ಲ ಅಂತ್ಯನೂ ಇಲ್ಲ ಗೊತ್ತಾ, ಈ ತರಹ ಮಾತನಾಡ್ತಾರೆ. ಈ ತರಹ ಚರ್ಚೆಗಳು ಸಾವಿರಾರು ವರ್ಷದಿಂದ ನಡೀತಾನೇ ಬರ್ತಾ ಇವೆ. ಆದರೆ ಈ ಮಂತ್ರ ಹೇಳುತ್ತೆ ಅದರದ ಆಕಾರ ಯಾಕಪ್ಪ ಬೇಕು ನಿನಗೆ, ಅದರದ ಆಕಾರನೂ ಬೇಡ, ಸಂಭೂತಿ ಅಸಂಭೂತಿಗಳನ್ನು ನೀನು ಮರ್ತು ಬಿಡು, ಅವು ನಿಶ್ಚಿತವಾದಂಥ ಒಂದು ಫಲವನ್ನು ಕೊಡುತ್ತವೆ, ನೀನು ಆ ಫಲವನ್ನು ಮೀರಿಬಿಟ್ಟು ಬೆಳಿ. ಆಕಾರವೂ ಬೇಡ, ನಿರಾಕಾರವೂ ಬೇಡ ನಮಗೆ. ಈ ಓಂಕಾರ ನಾದ ಅಂತಕ್ಕಂತಹದ್ದು ಇದೆಯಲ್ಲ, ಆ ಓಂಕಾರ ಎಲ್ಲಿಂದ ಬರ್ತಾ ಇದೆ, ಆ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂತಹ ಈ ಜೀವ ಕೋಟಿಗಳಿಂದ ಆ ಕಲರವ ಇದೆಯಲ್ಲ, ಮತ್ತು ಈ ನದಿಗಳು ಹರಿತಾ ಇವೆ, ಆ ಸದ್ದಿದೆ, ಇಲ್ಲೆಲ್ಲ ಒಂದು ಓಂಕಾರ ಅನ್ನತಕ್ಕಂತಹದ್ದು ಹೊರಡ್ತಾ 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 ನಮ್ಮ ಕಿವಿಯನ್ನು, ನಮ್ಮ ಮನಸ್ಸನ್ನು ಮುಟ್ತಾ ಇದೆ. ಇಷ್ಟೆಲ್ಲ ಇದೆ ನಮ್ಮ ಸುತ್ತ. ಇಲ್ಲಿ ಭೂಮಿ ಇದೆ, ಅಲ್ಲಿ ಚಂದ್ರ ಇದೆ, ಆಕಾಶ ಇದೆ, ಸೂರ್ಯ ಇದೆ. ಇವೆಲ್ಲ ದೇವ್ರ ತರಹ ಕಾಣ್ತಾ ಇಲ್ವಾ? ಇನ್ಯಾವ ದೇವ್ರನ್ನ ಯಾಕೆ ಅಲ್ಲಿ ಹುಡ್ಕೊಂಡು ಹೋಗ್ಬೇಕು ನಾವು? ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಈ ಭೂಮಿ, ಆಕಾಶ, ಚಂದ್ರ, ಸೂರ್ಯ ಇವೇ ದೇವರು. ನಮಗೆ ಇದೇ ಸಾಕು. ಆಕಾರದ ನೆಲೆ ನಮಗೆ ಬೇಡ, ದೈವ ಎಲ್ಲಿದೇನೋ ನಮಗೆ ಬೇಡ. ಅವನು ಸುಗುಣನೋ ತ್ರಿಗುಣಾತೀತನೋ ಆಕಾರನೋ ನಿರಾಕಾರನೋ ನಮಗದು ಬೇಡ. ನಮಗಿಲ್ಲೇ ದೇವರಿದೆ, ನಮಗೆ ಸಾಕು. ಸಂಭೂತಿಂಚ ವಿನಾಶಂಚ ಯಸ್ತದ್ವೇದೋ ಭಯಂ ಸಹ ವಿನಾಶೇನ ಮೃತ್ಯುಂ ತೀತ್ವಾ ವಿನಾಶೇನ ಮೃತ್ಯುಂ ತೀತ್ವಾ ಅಸಂಭೂತ್ಯ ಅಮೃತಮಶ್ನುತೆ ಸಂಭವವ ಅನುಸರಿಸಿ ನಾಶವೋ ಸಂಭವಕ್ಕೆ ನಾಶವೇ ತಳಗದಿಯೋ ಅಂಬರದ ಕೆಳಗೆ ಧರೆ ಮೇಲೆ ಚಲನೆ ನಿರಂತರವೋ ವಿಭ್ರಮ ಸರಿಸಿ ಸೋಜಿಗದಿ ವಿಭು ಬಭ್ರುವಿನ ವೈಭವದ ಸೃಷ್ಟಿಗೆ ವಿಭ್ರಮ ಸರಿಸಿ ಸೋಜಿಗದಿ ವಿಭು ಬಭ್ರುವಿನ ವೈಭವದ ಸೃಷ್ಟಿಗೆ ಸಂಭ್ರಮ ಪಡೆ ಜನನ ಮರಣಗಳು ಅಮೃತ ಬಿಂದುಗಳು
ಪ್ರತಿಯೊಂದು ಜೀವಿಯ ಜೀವನದಲ್ಲಿ ಎರಡು ಕಾನ್ಸೆಪ್ಟ್ಗಳಿವೆ. ಒಂದು ಜನನ, ಇನ್ನೊಂದು ಮರಣ. ಅಯ್ಯೋ ನಾನು ಸತ್ತೋಗ್ತೀನಲ್ಲಪ್ಪ, ಏನು ಮಾಡೋದು ಅಂತಕ್ಕಂಥ ಒಂದು ಭಯ ನಮ್ಮ ಮನಸ್ಸಿನಲ್ಲಿರಬಹುದು. ಆದರೆ ಇದು ಚಲನೆ, ಸೃಷ್ಟಿಯ ಚಲನೆ, ವಿಶ್ವದ ಚಲನೆ. ಹುಟ್ಟಿನ ಹಿಂದೆ ಒಂದು ಸಾವಿದೆ, ಸಾವಿನ ಹಿಂದೆ ಒಂದು ಹುಟ್ಟಿದೆ. ಈ ಭೂಮಿಯಲ್ಲಿ, ಈ ಆಕಾಶದ ಕೆಳಗೆ ಇರ್ತಕ್ಕಂತಹ ಈ ಭೂಮಿಯ ಮೇಲೆ ಈ ಚಲನೆ, ಹುಟ್ಟು ಸಾವು, ಸಾವು ಹುಟ್ಟು, ಇಂತಹ ಒಂದು ಚಲನೆ ನಿರಂತರವಾಗಿ ನಡೀತಾ ಇದೆ. ನಾಳೆ ನಾನು ಸಾಯ್ತೀನಿ, ಆದರೆ ನನ್ನ ಮಗು ನನ್ನ ಹೆಸರಿನಲ್ಲಿ ಜೀವಿಸ್ತಾ ಇರುತ್ತೆ. ನಮ್ಮಪ್ಪ ಇಲ್ಲ, ಎಲ್ಲಿಲ್ಲ, ನನ್ನೊಳಗಡೆ ನಮ್ಮಪ್ಪ ಇದ್ದಾರೆ. ನನ್ನ ತಾತ ಮುತ್ತಾತ ಎಲ್ಲರೂ ಸೇರಿ ನನ್ನೊಳಗಡೆ ನೆಲೆಸಿದ್ದಾರೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇದನ್ನು ಚಲನೆ ಅಂತ ತಿಳ್ಕೋಬೇಕು. ಇದು ಸಾವು ಹುಟ್ಟು ಅಂತ ತಿಳ್ಕೊಳ್ದೇ ಈ ಭೂಮಿಯ ಮೇಲೆ ಆ ಪರಮಾತ್ಮ ಒಂದು ವೈಭವವನ್ನು ತೋರಿಸ್ತಾ ಇದ್ದಾನೆ, ನಮಗೆ ಒಂದು ಸೌಂದರ್ಯವನ್ನು ಕೊಟ್ಟಿದ್ದಾನೆ. ಇದನ್ನು ನಾವು ನೋಡಿ ಸಂತೋಷ ಪಟ್ಟರೆ ಜನನ ಮತ್ತು ಮರಣ ಎರಡೂ ಕೂಡ ಆನಂದಕಾರಕವಾಗಿ ನಮಗೆ ಕಾಣಿಸುತ್ತವೆ. ಸಾವು ಅನ್ನತಕ್ಕಂಥದ್ದು ಇನ್ನೊಂದು ಸೃಷ್ಟಿಗೆ ನಾಂದಿಯೇ ಹೊರತು ಅಂತ್ಯವಲ್ಲ. ನಾನು ಸತ್ತರೆ ನನ್ನ ಮೊಮ್ಮಗು ಹುಟ್ಟುತ್ತೆ. ಈ ತರಹ ತಿಳ್ಕೊಂಡ್ರೆ ನಮಗೆ ಸಾವು ಕೂಡ ಆನಂದದಾಯಕವಾಗಿರುತ್ತೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಾಂದಪಾವೃಣು ಸತ್ಯಧರ್ಮಾಯ ದ್ರಷ್ಟಯೇ. ಅಮರ ಪ್ರಕೃತಿಯ ಪರಮಶಕ್ತನೇ ಗಮನವಿಂದೆನಗೆ ತಡಕುತಿಗೆನು ತಮಸಿನಲಿ ನಿಜವು ಕನಕ ಕವಚದ ಕೆಳಗೆ ಅವಿತಿದೆ. ಸಮಯ ನಿಯತಿಯೇ ಪಾಮರಮತಿಯ ತಿಮಿರವ ಕಳೆದು ಸತ್ಯವ ತೆರೆದು ಶಮನಗೊಳಿಸು ಜಗದ ನಿಗೂಢಗಳ ತೆರೆಸಲಿಸುತ್ತ ಹೇ ಪೂಷಾ, ಜಗಜ್ಯೋತಿಯೇ, ಸತ್ಯವನ್ನು ಹುಡುಕ್ತಾ ಇದ್ದೀನಿ ನಾನು. ಅದೆಲ್ಲಿದೆ ಸತ್ಯ? ಯಾವುದೋ ಒಂದು ಚಿನ್ನದ ಕವಚದ ಒಳಗಡೆ ಮರೆಯಾಗಿ ನಿಂತಿದೆ. ಅದು ಅಲ್ಲಿ ಒಳಗಡೆ ಕೂತಿದೆ. ದೇವ, ಸಮಯವನ್ನು ನಿಯಂತ್ರಣ ಮಾಡ್ತಕ್ಕಂತಹ ಸೂರ್ಯನೇ, ನನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಕತ್ತಲೆಯನ್ನು ನೀನು ನಾಶ ಮಾಡು. ಆ ಸತ್ಯವನ್ನು ನನಗೆ ತೋರಿಸು. ನನ್ನ ಮನಸ್ಸಿನಲ್ಲಿ ಒಂದು ಕುತೂಹಲ ಇದೆ. ಈ ಪ್ರಪಂಚದ ನಿಗೂಢವಾದಂತಹ ವಿಚಾರಗಳು ಏನು, ಎಲ್ಲಿ, ಹೇಗೆ, ಇದನ್ನೆಲ್ಲ ನೀನು ನನಗೆ ತೋರಿಸ್ಕೊಡು. ಸತ್ಯವನ್ನು ನನಗೆ ತೋರಿಸು. ಪೂಷನ್ನೇ ಕಶ್ಯಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮೀನ್ ಸಮೂಹ ತೇಜೋಯತ್ತೆ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ತತ್ತೇ ಪಶ್ಯಾಮಿ ಯೋ ಅಸಾವಸೌ ಪುರುಷಃ ಸೋ ಅಹಮಸ್ಮಿ. ಭುವಿಯ ಸೂತ್ರ ಸಕಲಗಳ ಹಿಡಿದ ಜವ ಪ್ರಜಾಪತಿ ಸೂರ್ಯ ಪೂಷಾಂದಪಾವೃಣು
ಪುರುಷಾ ಭುವನ ಪಿತನಾಮಾಂಕಿತನೆ ನೀ ಬೆಳಕ ಹಿಂದೆಗೆ ರವಿಯ ವರ್ಣ ಪಟಲದ ಕಿರಣದ ಕವಚದಿ ಕಲೆತು ಒಮ್ಮ ಪದವಂ ಸವಿದು ತನ್ಮಯನಾಗಿ ತಿಳಿದನು ನೀನೇ ನಾನದು ಈ ಭೂಮಿಯ ಮೇಲಿನ ಎಲ್ಲವನ್ನೂ ನಿಯಂತ್ರಣ ಮಾಡ್ತಾ ಇರ್ತಕ್ಕಂತಹ ಸೂರ್ಯನೇ, ಯಮ, ಪೂಷ, ಸೂರ್ಯ, ಭುವನಪಿತ, ಎಷ್ಟೊಂದು ಹೆಸರುಗಳು ನಿನಗೆ. ಅಪ್ಪ ಸೂರ್ಯ, ನೀನು ನನಗೆ ಬೆಳಕನ್ನು ಕೊಡ್ತಾ ಇದೀಯಾ, ಆ ಬೆಳಕು ನನಗೆ ಬೇಡ, ನೀನು ವಾಪಸ್ ತಗೊಂಡ್ಬಿಡು. ಯಾಕೆ ಗೊತ್ತಾ ಸೂರ್ಯನೇ, ನಿನ್ನ ಕಿರಣದಲ್ಲಿ ನಾನು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದೀನಪ್ಪ. ಆ ಕವಚದ ಒಳಗಡೆ ನಾನು ಸೇರ್ಕೊಂಡ್ಬಿಟ್ಟಿದ್ದೀನಿ. ನೀನೇ ಪರಬ್ರಹ್ಮ, ಪರಬ್ರಹ್ಮವೇ ನೀನು, ನಿನ್ನೊಳಗಡೆನೇ ಬೆಳಕು, ಬೆಳಕೇ ನೀನು. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಆ ಬೆಳಕಿನ ಜೊತೆಯಲ್ಲಿ ತರಂಗವಾಗಿ ವ್ಯಾಪಿಸ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ಇನ್ನು ಬೆಳಕಿನ ಅವಶ್ಯಕತೆ ಇಲ್ಲ. ನಾನೇ ನೀನು, ನೀನೇ ನಾನು. ನನ್ನೊಳಗಡೆ ನೀನು ಸೇರ್ಕೊಂಡಿದೀಯಾ, ನಿನ್ನೊಳಗಡೆ ನನ್ನನ್ನು ಸೇರಿಸ್ಕೊಂಡ್ಬಿಡಪ್ಪ. ವಾಯುರನಿಲಂ ಅಮೃತಮಥೇದಂ ಭಸ್ಮಾಂತಂ ಶರೀರಂ ವಾಯುರನಿಲಂ ಅಮೃತಮಥೇದಂ ಭಸ್ಮಾಂತಂ ಶರೀರಂ ಓಂ ಕ್ರತೋ ಸ್ಮರ ಕ್ರತಂ ಸ್ಮರ ಕ್ರತೋ ಸ್ಮರ ಕೃತಂ ಸ್ಮರ ಧರೆಯ ಕಣ ಕಣಗಳೊಗ್ಗೂಡುತ್ತಲೇ ಈ ಕಾಯವಂ ಸುಂದರ ಸೊಬಗಿನ ದೈವಕ್ಷೇತ್ರದೋಪಾದಿ ಆತ್ಮಸ್ತರದ ಪರಮ ವಿಜ್ಞಾನಾಧಿಪಂಗಾಗಿ ಕಟ್ಟಲ್ ಪರಮನು ಮನಸೆಂಬೋ ಅದ್ಭುತಾಕಾಶ ಕೊಟ್ಟಲ್. ಭೂಮಿ ಯೋಚನೆ ಮಾಡ್ತಾ ಇದೆಯಂತೆ, ಆ ದೈವಕ್ಕೆ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ. ತನ್ನಲ್ಲಿರ್ತಕ್ಕಂತಹ ಕಣಗಳನ್ನು, ಆ ಮಣ್ಣಿನ ಕಣಗಳನ್ನು ಒಗ್ಗೂಡಿಸಿ ನನ್ನ ಈ ದೇಹವನ್ನು ಸೃಷ್ಟಿ ಮಾಡ್ತು. ಈ ಭೂಮಿ ಸೃಷ್ಟಿ ಮಾಡಿದ ಮೇಲೆ ಆ ವಿಜ್ಞಾನಾಧಿಪ ಅಂದರೆ ಆ ದೈವಕ್ಕೋಸ್ಕರ ಈ ದೇವಸ್ಥಾನವನ್ನು ಕಟ್ಟಿದಾಗ ಆ ದೇವರು ಬಂದು ನೆಲೆಸ್ತಾನೆ. ಅದ್ರ ಜೊತೆಗೆ ಒಂದು ಆಕಾಶವನ್ನು ನನ್ನ ಹೃದಯದಲ್ಲಿ ಇಡ್ತಾನೆ, ನನ್ನ ಮನಸ್ಸಿನಲ್ಲಿ ಇಡ್ತಾನೆ. ಅಂದರೆ ಅದು ಮನಸ್ಸು ಅನ್ನತಕ್ಕಂತಹ ಒಂದು ಆಕಾಶ, ಅದ್ಭುತವಾದಂತಹ ಆಕಾಶ. ಮನಸ್ಸಿಗಿಂತ ದೊಡ್ಡ ಆಕಾಶ ಎಲ್ಲೂ ಇಲ್ಲ. ಯಾಕೆಂದರೆ ಆಕಾಶಕ್ಕೆ ವ್ಯಾಪ್ತಿ ಇದೆ, ನನ್ನ ಮನಸ್ಸಿಗೆ ವ್ಯಾಪ್ತಿ ಇಲ್ಲ. ಇಂತಹ ಅದ್ಭುತ ಕಲ್ಪನೆಯಿಂದ ಕೂಡಿರ್ತಕ್ಕಂತಹ ಮನಸ್ಸನ್ನು ಆ ದೈವ ನನಗಾಗಿ ಕೊಟ್ಟಿದೆ. ವಸುಧೆ ಕರುಣಿಸಿದ ಕಾಯದ ಕಸವು ಭವದ ಕೆಲಸ ಮುಗಿಸಿ ಭುವಿಯ ಬೆರೆಯಲ್ ಈ ಕುಶಿರಲಯಗೊಳಿಸಿ ತನ್ನೊಳು ಕಸುಬು ಕೊಡಲಿ ಕಡೆಯ ನಿಮಿಷದಿ ನೆನೆಯಲವನ ಈ ಭೂಮಿ ತಾಯಿ ನನಗೋಸ್ಕರ ಇಂತಹ ಒಂದು ಸುಂದರ ದೇಹವನ್ನು ಕೊಟ್ಟಿದೆ, ಪರಿಪೂರ್ಣವಾದಂತಹ ಒಂದು ಮನಸ್ಸನ್ನು ಕೊಟ್ಟಿದೆ. ಆದರೆ ನಾನು ಎಲ್ಲಿ ತನಕ ಇರಬೇಕು? ನನ್ನ ಕೆಲಸ ಮುಗಿಯೋ ತನಕ ಮಾತ್ರ ಇರ್ತೀನಿ, ಅಲ್ಲಿಗೆ ಸಾಕು. ನನ್ನ ಕರ್ತವ್ಯ ಭೂಮಿಯ ಮೇಲೆ ಏನೇನಿದೆ ಅದನ್ನೆಲ್ಲ ಮುಗಿಸಿದ ಕೂಡಲೇ
ನಾನು ಗುಡ್ ಬೈ ಅಂತ ಹೇಳಿಬಿಟ್ಟು ನನ್ನ ಮಕ್ಕಳಿಗೆ ನನ್ನ ಮುಂದಿನ ಪ್ರಯಾಣಕ್ಕೆ ನಾನು ಸಿದ್ಧಗೊಳಿಸ್ಕೊಳ್ಳೇಬೇಕು. ಆಗ ಈ ಆತ್ಮ ಅನ್ನತಕ್ಕಂಥದ್ದು ನನ್ನ ದೇಹದಿಂದ ಹೊರಗಡೆ ಹೋಗ್ತದೆ. ಆಗ ಈ ದೇಹ ಅನ್ನತಕ್ಕಂಥದ್ದು ಕೇವಲ ಕಸವಾಗುತ್ತೆ. ಅದು ಮತ್ತೆ ಭೂಮಿಯಲ್ಲಿ ಲೀನವಾಗಲಿ. ಆದರೆ ಆ ಆತ್ಮವು ದೇಹವನ್ನು ಬಿಟ್ಟು ಹೊರಡತಕ್ಕಂತಹ ಆ ಕೊನೆಯ ನಿಮಿಷದಲ್ಲಿ ಆ ಭಗವಂತನನ್ನು, ಆ ದೈವವನ್ನು ನಾನು ನೆನೆಸ್ಕೋಬೇಕು. ಅಂತಹ ಒಂದು ನನಗೆ ಬುದ್ಧಿಶಕ್ತಿಯನ್ನು ಆ ಕಡೆಯ ನಿಮಿಷದಲ್ಲಿ ಆ ದೈವವು ಕರುಣಿಸಲಿ. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯೋಯೋಧ್ಯಸ್ಮತ್ ಜುಹುರಾಣಮೇನೋ ಯೋಯೋಧ್ಯಸ್ಮತ್ ಜುಹುರಾಣಮೇನೋ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ಯೋಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ. ವಿಶ್ವಚೇತನ ಪುಷ್ಪದಶಲಾಕೆಯಂತಿರ್ಪಸುಶ್ನುತನೇ ವಿಜ್ಞಾನರಶ್ಮಿ ವೈಶ್ವಾನರನೇ ವಿಶ್ವವಂದ್ಯಪಥದಲ್ಲಿ ನಡೆಸು ಎಂದು ಪರಾಗಗಳು ನಿಂದಡಿಗೆರಗುವೆವೋ. ನಶ್ವರ ಬದುಕಿನ ಆಶ್ವಾಸವ ಮುಗಿಸಿ ಜೀವ ವಿಶ್ರಮಕ್ಕೆ ತೆರಳುವ ಮೊದಲು ಕರ್ಮದಿ ತೊಡಗಲು ವಿಶ್ವಪಿತ ಶಾಶ್ವತನೆ ಬೆಳಕಿಂಡಿ ಕಾಡಿಸಿ ಸಹಕರಿಸಿ ದುರಿತವ ತೊಡೆನಿ ಹೇ ಅಗ್ನಿ ಜಾತವೇದ ವೈಶ್ವಾನರನೇ, ನೀನು ಪ್ರತ್ಯಕ್ಷ ದೈವಪ್ಪ. ನೀನು ವಿಜ್ಞಾನರಶ್ಮಿ, ನೀನೇ ವಿಜ್ಞಾನಿ. ನೀನು ವಿಶ್ವವಂದ್ಯ, ವಿಜ್ಞಾನದ ಮೂಲ ನೀನು. ಆದರೆ ವಿಶ್ವದ ಪಥದಲ್ಲಿ ನಾನು ನಡೀಬೇಕು. ಅದಕ್ಕೆ ನೀನು ನನಗೆ ದಾರಿ ಮಾಡಿಕೊಡು, ನನಗೆ ಅವಕಾಶವನ್ನು ಕೊಡು, ನನಗೆ ಬುದ್ಧಿಯನ್ನು ಕೊಡು. ನಾನು ನಿನ್ನ ಕಾಲಿಗೆ ಬೀಳ್ತಾ ಇದ್ದೀನಿ. ಅದಾದ ನಂತರ ಏನು ಮಾಡಬೇಕು? ನಮ್ಮ ಈ ನಶ್ವರವಾದಂತಹ ಈ ದೇಹ ನಾಶವಾಗುತ್ತೆ. ಅದೊಂದು ನಾಟಕ. ಇದೊಂದು ಜೀವನದ ಒಂದು 50-60 ವರ್ಷ, 70 ವರ್ಷ, 80 ವರ್ಷ ಬದುಕಿರ್ತೀನಿ. ಇದು ಒಂದು ನಾಟಕ. ಸ್ಟೇಜ್ ಮೇಲೆ ನನ್ನ ಪರ್ಫಾರ್ಮೆನ್ಸ್ ಏನಿದೆ, ನನ್ನ ಪಾತ್ರ ಏನಿದೆ ನಿರ್ವಹಿಸ್ತೀನಿ, ಮತ್ತೆ ನೇಪಥ್ಯಕ್ಕೆ ಹೋಗ್ತೀನಿ. ಈ ನಡುವೆ ನನ್ನ ಪಾತ್ರವನ್ನು ನಾನು ಸಮರ್ಪಕವಾಗಿ ಮಾಡಬೇಕು. ನನ್ನ ಕರ್ಮವನ್ನು ನಾನು ನೀಟ್ ವರ್ಕ್ ಅಂತ ಹೇಳ್ತಾರಲ್ಲ, ಆ ರೀತಿ ನಾನು ಮಾಡಲೇಬೇಕು. ನನ್ನ ಕರ್ತವ್ಯವನ್ನು ನಾನು ಮುಗಿಸಿ ಮತ್ತೆ ವಾಪಸ್ ಹೋಗೋದಕ್ಕೆ ಮೊದಲು ನನಗೆ ಬೆಳಕನ್ನು ತೋರ್ಸಪ್ಪ. ಶಾಶ್ವತನೇ ಅಗ್ನಿ, ನೀನು ನನಗೆ ಬೆಳಕನ್ನು ಕೊಡು, ಬೆಳಕನ್ನು ತೋರಿಸು. ನೀನು ನನಗೆ ಕೊಡ್ತಕ್ಕಂತಹ ಸಹಕಾರ ಅದೇ ಸಾಕು. ನೀನು ತೋರಿಸಿದ ಬೆಳಕಿನಲ್ಲಿ ನಾನು ನಡೀತೀನಿ. ಆಗ ನನ್ನ ಕರ್ಮವು ಪರಿಪೂರ್ಣವಾಗ್ತದೆ, ಸಂಪನ್ನವಾಗ್ತದೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते परिपूर्णसञ्चितकणं सततं पर्यायिस्फोटिसुत हूरणवं ಎರಚುತ್ತಭೂಮಿಗೆ ಪ್ರಪೂರ್ಣತೆಯೊಳ್ ಪೊರೆಯುತ್ತಮಿಲ್ ಚೊಬುದು ಪೂರ್ಣತೆಯೊಳ್ ಇಲ್ಲಿಗೆ 18 ಮಂತ್ರಗಳ ಈಶಾವಾಸ್ಯ ಉಪನಿಷತ್ತು ಮುಕ್ತಾಯವಾಯಿತು. ಶುಕ್ಲ ಯಜುರ್ವೇದದ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಯಾಜ್ಞವಲ್ಕ್ಯ ಮುನಿಗೆ ನಮಸ್ಕಾರ ಮಾಡ್ತಾ ಕರ್ನಾಟಕದ ಸಜ್ಜನರಿಗೆ, ಸಹೃದಯರಿಗೆ, ಸಾತ್ವಿಕರಿಗೆ ಆನಂದವನ್ನು ಈ ಉಪನಿಷತ್ತು ಕೊಡಲಿ ಎಂದು ಕೇಳ್ಕೊಳ್ತಾ ಇಲ್ಲಿಗೆ ಈ ಅಧ್ಯಾಯವನ್ನು ಮುಗಿಸ್ತೀವಿ.